ನೋಡಿ ನಮ್ಮ ತೊರಕೆ ಮೀನಿನ ಘೀ ರೋಸ್ಟ್ ರೆಡಿ ಆಗಿದೆ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬಂದಿದೆ. ನಾರ್ಮಲ್ ಆಗಿ ಕರಿ ಅಥವಾ ಗಸಿ ಎಲ್ಲ ಮಾಡುವ ಬದಲು ಈ ರೀತಿ ಘೀ ರೋಸ್ಟ್ ಎಲ್ಲ ಮಾಡಿ ತಿನ್ನಿ, ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊ ಬನ್ನಿ, ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ಶ್ರೇಯಾ ಯೂಟ್ಯೂಬ್ ಚಾನೆಲ್. ಬನ್ನಿ ಈಗ ಈ ರೆಸಿಪಿಯನ್ನು ಹೇಗೆ ಮಾಡುದಂತ ನೋಡ್ಕೊಂಡು ಬರೋಣ. ಸೌತ್ ಸೈಡ್ ಅಲ್ಲಿ ಫೇಮಸ್ ರೆಸಿಪಿ, ಫೇಮಸ್ ಮೀನು ತೊರಕೆ ಅಂದ್ರೆ ಫೇಮಸ್ ಮೀನು. ಇದ್ರದ್ದು ಘೀ ರೋಸ್ಟ್ ಯಾವ ರೀತಿ ಮಾಡುದಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇವಾಗ ಮೀನಿಗೆ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಮೊದಲಿಗೆ 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1/4 ಟೀ ಸ್ಪೂನ್ ಅರಿಶಿನ ಪೌಡರ್, ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಒಂದು ಅರ್ಧ ನಿಂಬೆ ರಸವನ್ನು ಹಿಂಡ್ಕೊಳ್ಳೋಣ. ಇವಾಗ ಇದಕ್ಕೆ ಮಸಾಲ ಕಲ್ಸ್ಕೊಳ್ಳಿಕ್ಕೆ ಎಷ್ಟು ನೀರು ಬೇಕು ಸ್ವಲ್ಪ ನೀರು ಹಾಕೊಂಡು ಈ ರೀತಿ ಮಸಾಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲ ಮಿಕ್ಸ್ ಮಾಡಿದ ನಂತರ ನಾವು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರುವ ಮೀನಿಗೆ ಈ ರೀತಿ ಕೋಟ್ ಮಾಡ್ಕೊಳ್ಳೋಣ. ಸಾಫ್ಟ್ ಆಗಿ ಕೋಟ್ ಮಾಡ್ಕೊಳ್ಳಿ. ಮೀನ್ ಆಗಿರೋದ್ರಿಂದ ತುಂಬಾ ಸಾಫ್ಟ್ ಆಗಿರುತ್ತೆ. ನೀವು ಹಾರ್ಡ್ ಆಗಿ ಹಿಡಿದ್ರೆ ಅದು ಹುಡಿ ಆಗುತ್ತೆ. ಅದಕ್ಕೋಸ್ಕರ ಸಾಫ್ಟ್ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಹಾಗೆ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗ್ಲಿಕ್ಕೆ ಇಟ್ಟು ಬಿಡೋಣ ಈ ಮೀನನ್ನು. ಇವಾಗ ನಾವು ಘೀ ರೋಸ್ಟ್ ಮಸಾಲ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು 5 ರಿಂದ 6 ಬ್ಯಾಡಗಿ ಚಿಲ್ಲಿ, 1.5 ಟೇಬಲ್ ಸ್ಪೂನ್ ಕೊತ್ತಂಬರಿ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 3/4 ಟೇಬಲ್ ಸ್ಪೂನ್ ಸೋಂಪು, ಒಂದು 2 ರಿಂದ 3 ತುಂಡು ಸಣ್ಣ ತುಂಡು ಚಕ್ಕೆ, 2 ಏಲಕ್ಕಿ, 2 ಲವಂಗ, ಇದರ ಜೊತೆನೆ ಒಂದು 10 ಕಾಳು ಕರಿಮೆಣಸು ಮತ್ತೆ 1 ಎಲೆ ಕರಿಬೇವನ್ನು ಹಾಕೊಂಡು ಚಂದ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಲೋ ಫ್ಲೇಮ್ ಇಟ್ಕೊಂಡು ಘಮ ಬರುವ ತನಕ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಹೈ ಫ್ಲೇಮ್ ಇಟ್ಕೊಳ್ಬೇಡಿ, ಸೀದೋಗುತ್ತೆ. ಸೊ ಲೋ ಫ್ಲೇಮ್ ಇಟ್ಕೊಂಡು ಘಮ ಬರುವ ತನಕ ನಾವು ಫ್ರೈ ಮಾಡ್ಕೊಂಡು, ಫ್ರೈ ಆದ ನಂತರ ಒಂದು ಪ್ಲೇಟ್ಗೆ ಹಾಕಿ ಸಪ್ರೇಟ್ ಆಗಿ ಇಟ್ಟು ಬಿಡೋಣ. ಇವಾಗ ಇದರ ಜೊತೆನೆ ಒಂದು 6 ಎಸಳು ಬೆಳ್ಳುಳ್ಳಿ ಮತ್ತೆ ಸಣ್ಣ ಹುಣಸೆ ಹಣ್ಣನ್ನು ನೀರಿಗೆ ಹಾಕಿ ಹೀಗೆ ಮಿಕ್ಸಿಗೆ ಹಾಕೊಳ್ಳೋಣ. ಇವಾಗ ಮಸಾಲೆ ರುಬ್ಲಿಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಡು ಈ ರೀತಿ ಮಸಾಲ ರುಬ್ಕೊಂಡು ಬರೋಣ. ಘೀ ರೋಸ್ಟ್ ಮಸಾಲ ರೆಡಿ ಆಗಿದೆ. ತುಂಬಾ ಸಾಫ್ಟ್ ಆಗಿ ಪ್ರಿಪೇರ್ ಆಗಿದೆ. ಇವಾಗ ಪ್ಯಾನಿಗೆ ಒಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡು ಇದಕ್ಕೆ ಸ್ವಲ್ಪ ಕರಿಬೇವು, ಒಂದು 5 ರಿಂದ 6 ಎಸಳು ಜಜ್ಜಿದ ಬೆಳ್ಳುಳ್ಳಿ, ಒಂದು 6 ರಿಂದ 7 ಗೋಡಂಬಿಯನ್ನು ಹಾಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿ ಸಪರೇಟ್ ಆಗಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಇದು ನಮಗೆ ಲಾಸ್ಟಿಗೆ ಗಾರ್ನಿಶಿಂಗ್ ಮಾಡ್ಲಿಕ್ಕೆ ಬೇಕಾಗುತ್ತೆ. ಸೊ ಅದೇ ತುಪ್ಪಕ್ಕೆ ಇವಾಗ ನಾವು ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವ ಮೀನಿದೆ ಅದನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ತುಪ್ಪ ಹೇಗೆ ಫ್ರೈ ಆಗಿರುತ್ತೆ ಉಳ್ದಿರುತ್ತಲ್ಲ ಅದೇ ತುಪ್ಪಕ್ಕೆ ನಾವು ಇವಾಗ ಮೀನನ್ನು ಹಾಕೊಳ್ಬೇಕಾಗುತ್ತೆ. ಮೀನ್ ಹಾಕಿ ಅದಕ್ಕೆ ಸ್ಪೂನ್ ಹಾಕ್ಲಿಕ್ಕೆ ಹೋಗ್ಬೇಡಿ. ಹಾಗೆ ಲಿಡ್ ಮುಚ್ಚಿ 1-2 ನಿಮಿಷ ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ ಕುಕ್ ಮಾಡ್ಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷ ಆದ ನಂತರ ಈ ರೀತಿ ಸ್ಪೂನ್ ಅಲ್ಲಿ ಫ್ಲಿಪ್ ಮಾಡ್ಕೊಳ್ಳಿ. ಎರಡೂ ಬದಿ 2-2 ನಿಮಿಷ ಕುಕ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಚಂದ ಕುಕ್ ಆಗ್ಬೇಕು. 2-2 ನಿಮಿಷ ಎರಡೂ ಬದಿ ಕುಕ್ ಆದ ನಂತರ ಈ ರೀತಿ ತೆಗೆದಿಟ್ಕೊಳ್ಳೋಣ. ಮೀನ್ ನೋಡಿ ಸಾಫ್ಟ್ ಇರುತ್ತೆ, ಸೊ ಹುಡಿ ಆಗುತ್ತೆ. ಜಾಗ್ರತೆಯಿಂದ ಮಾಡ್ಕೊಳ್ಳಿ. ನಂದು ಆಲ್ರೆಡಿ ಒಂದು ಪೀಸ್ ಹುಡಿ ಆಯ್ತು. ಈ ರೀತಿ ಎಲ್ಲಾ ಮೀನನ್ನು ಫ್ರೈ ಆದ ನಂತರ ಸಪರೇಟ್ ಆಗಿ ತೆಗೆದಿಟ್ಕೊಳ್ಳೋಣ. ಇವಾಗ ಅದೇ ತುಪ್ಪಕ್ಕೆ ಪ್ಯಾನ್ ಅಲ್ಲಿ ಸ್ವಲ್ಪ ತುಪ್ಪ ಇರುತ್ತಲ್ಲ ಅದಕ್ಕೆ ಇನ್ನೊಂದು 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿರುವ ಘೀ ರೋಸ್ಟ್ ಮಸಾಲವನ್ನು ಹಾಕೊಳ್ಳೋಣ. ಘೀ ರೋಸ್ಟ್ ಮಸಾಲ ಹಾಕಿ ಒಂದ್ಸಲ ತುಪ್ಪದಲ್ಲಿ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ಪ್ರೊಸೆಸ್ ಆಲ್ವೇಸ್ ನಾವು ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲೇ ಕುಕ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ. ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡು ಹಾಗೆ ಲಿಡ್ ಮುಚ್ಚಿ ಹಾಗೆ ಒಂದು 2 ರಿಂದ 3 ನಿಮಿಷ ಕುಕ್ ಆಗ್ಲಿ. ಇವಾಗ ಒಂದು ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ. ಬೆಲ್ಲ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ, ಅದಕ್ಕೋಸ್ಕರ ಹಾಕೋದು. ಇದ್ರ ಜೊತೆನೆ ನೀರನ್ನು ಹಾಕೊಳ್ಳಿ, ಎಷ್ಟು ಬೇಕು ಹದ ನೋಡ್ಕೊಂಡು, ನಿಮ್ಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ಸ್ವಲ್ಪ ನೀರು ಹಾಕೊಂಡು ಈ ರೀತಿ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಂಡು ಲಿಡ್ ಮುಚ್ಚಿ ಹಾಗೆ ಒಂದು 5 ನಿಮಿಷ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಕುಕ್ ಆಗ್ಬೇಕು. ಮಸಾಲ ಈ ರೀತಿ ಕುಕ್ ಆಗ್ಬೇಕು. ತುಪ್ಪ ಎಲ್ಲ ಮೇಲ್ಗಡೆ ಬರಬೇಕು, ಅಷ್ಟರ ತನಕ ನಾವು ಕುಕ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಕರೆಕ್ಟ್ ಆಗಿ ತುಪ್ಪ ಎಲ್ಲ ಮೇಲ್ಗಡೆ ಬಂದಿದೆ ನೋಡಿ. ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಕುಕ್ ಮಾಡ್ಕೊಳ್ಳಿ. ಮಿಡಲ್ ಅಲ್ಲಿ ಸ್ಪೂನ್ ಹಾಕೊಳ್ಳಿ, ಇಲ್ಲಾಂದ್ರೆ ಸೀದೋಗುತ್ತೆ. ಇವಾಗ ತುಪ್ಪ ಎಲ್ಲ ಮೇಲ್ಗಡೆ ಬಂದಿದೆ ಮಸಾಲದಲ್ಲಿ. ಮಸಾಲ ಕುಕ್ ಆಗಿದೆ. ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರುವ ಮೀನನ್ನ ಹಾಕೊಳ್ಳೋಣ. ಮೀನ್ ಹಾಕಿ ಈ ರೀತಿ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಾಫ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲ ತುಂಬಾ ನೀರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಘೀ ರೋಸ್ಟ್ ಮಸಾಲ ಯಾವತ್ತು ಸ್ವಲ್ಪ ದಪ್ಪನೇ ಇರಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಹಾಗೆ ಲಿಡ್ ಮುಚ್ಚಿ ಒಂದು 5 ನಿಮಿಷ ಹಾಗೆ ಕುಕ್ ಆಗ್ಲಿಕ್ಕೆ ಇಟ್ಬಿಡೋಣ. ಇವಾಗ ನೋಡಿ ಒಳ್ಳೆ ತುಪ್ಪ ಎಲ್ಲ ಮೇಲ್ಗಡೆ ಬಂದಿದೆ, ಮಸಾಲ ಕೂಡ ದಪ್ಪ ಆಗಿದೆ. ಅಷ್ಟರ ತನಕ ನಾವು ಇದನ್ನು ಕುಕ್ ಮಾಡ್ಕೊಳ್ಬೇಕಾಗುತ್ತೆ. ಮಂಗಳೂರು ಶೈಲಿಯಲ್ಲಿ ತೊರಕೆ ಮೀನಿನ ಘೀ ರೋಸ್ಟ್ ಮಾಡ್ತಾ ಇರೋದು ನಾವು. ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಹಾಗೆ ಲಿಡ್ ಮುಚ್ಚಿ ಹಾಗೆ ಫೈನಲ್ ಆಗಿ ಒಂದು 5 ನಿಮಿಷ ಕುಕ್ ಆಗ್ಲಿ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ. ಇವಾಗ ನೋಡಿ ಕರೆಕ್ಟ್ ಆಗಿ ಮಸಾಲ ಎಲ್ಲ ಕುಕ್ ಆಗಿದೆ, ತುಪ್ಪ ಎಲ್ಲ ಮೇಲ್ಗಡೆ ಬಂದಿದೆ. ಮೇಲ್ಗಡೆಯಿಂದ ನಾವು ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಗಾರ್ನಿಶಿಂಗ್ ಮಾಡ್ಕೊಳ್ಳೋಣ. ಇದರ ಜೊತೆನೆ ಆಲ್ರೆಡಿ ನಾವು ಫ್ರೈ ಮಾಡಿ ಇಟ್ಕೊಂಡಿರುವ ಗೋಡಂಬಿ, ಕರಿಬೇವು ಮತ್ತೆ ಬೆಳ್ಳುಳ್ಳಿಯನ್ನು ಹಾಕೊಂಡು ಈ ರೀತಿ ಒಂದ್ಸಲ ಸಾಫ್ಟ್ ಆಗಿ ಫೈನಲ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಟೇಸ್ಟಿಯಾಗಿ ಬರುತ್ತೆ.
ಅನ್ನದ ಜೊತೆ ನೀರ್ ದೋಸೆ ಜೊತೆ ಎಲ್ಲ ಸೂಪರ್ ಆಗಿ ಬರುತ್ತೆ. ನೋಡಿ ನಮ್ಮ ತೊರಕೆ ಮೀನಿನ ಗೀ ರೋಸ್ಟ್ ರೆಡಿ ಆಗಿದೆ. ಮಸಾಲ ದಪ್ಪ ಆಗುವ ತನಕ ನಾವು ಕುಕ್ ಮಾಡ್ಕೊಳ್ಳೋಣ. ಇವಾಗ ನಮ್ದು ಮೀನಿಂದು ಗೀ ರೋಸ್ಟ್ ರೆಡಿ ಆಗಿದೆ. ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ತೊರಕೆ ಅಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮಂಗಳೂರು ಉಡುಪಿ ಸ್ಟೈಲೆಲ್ಲ ಈ ಗೀ ರೋಸ್ಟ್ ಅನ್ನು ಮಾಡಿದ್ದು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿದ್ರೆ ಹೇಗಾಗಿದೆ ಅಂತ ಹೇಳಿ, ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.